RS ಸ್ಯಾಟರ್ಡೇ ಸ್ಪೆಷಲ್. ಹೌದು, ಇವತ್ತಿದು ವಿಡಿಯೋ ಏನಂತ ಹೇಳಿದ್ರೆ ಒಂದೇ ಕಾರ್ದು ಬೇಸ್ಡ್ ಟಾಪ್ ಎಂಡ್ ಇಲ್ಲ ಆಡಿಯೋ ಆ ಥರದ್ದು ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಇವತ್ತು ಸ್ಯಾಟರ್ಡೇ ಆದ ಕಾರಣ RS ಅಲ್ಲಿ ಒಂದು ಸ್ಯಾಟರ್ಡೇ ಎಷ್ಟು ಗಾಡಿ ಮಾಡ್ತಿದ್ದೇವೆ ಅಂತೇಳಿ 1 by 1 ಹೇಳ್ತೇನೆ. ಸೊ ಇಲ್ಲಿ ನೋಡ್ತಿರ್ಬೋದು ಫ್ರಾಂಕ್ಸ್ ಕಾರ್. ಸೊ ಈ ಫ್ರಾಂಕ್ಸ್ ಕಾರ್ ಬಂದಿರೋದು RS ಕಾರ್ ಮಾಡಿಫೈಸ್ಗೆ ಕಂಪ್ಲೀಟ್ 2 ಲೇಯರ್ ಡ್ಯಾಂಪಿಂಗ್ ಮಾಡಲಿಕ್ಕೆ. ಯಾಕಂದರೆ ಕಸ್ಟಮರಿಗೆ ಹೊರಗಡೆ ಡಿಸ್ಟಾರ್ಷನ್ ಸೌಂಡ್ ಆಗಿರ್ಬೋದು, ಆಡಿಯೋ ಕ್ಲಾರಿಟಿ ಇಲ್ಲದಿತ್ತು. ಸೊ ಹಾಗಾಗಿ ನಾವು ಸಜೆಸ್ಟ್ ಮಾಡಿದ್ದು ಈ ಕಸ್ಟಮರಿಗೆ ಕಂಪ್ಲೀಟ್ 2 ಲೇಯರ್ ಡ್ಯಾಂಪಿಂಗ್ ಮಾಡಿ ಫ್ರಂಟಲ್ಲಿ ಆಡಿಸನ್ ಬ್ರ್ಯಾಂಡ್ ಇದು 165P ಕಾಂಪೊನೆಂಟ್ ಆಗ್ತಿದ್ದೇವೆ. ಎಲ್ರಿಗೂ ಗೊತ್ತಿದೆ ಆಡಿಸನ್ ಬ್ರ್ಯಾಂಡ್ ಇಸ್ ಆಲ್ವೇಸ್ RS ಫೇವ್ರೆಟ್ ಬ್ರ್ಯಾಂಡ್ ಅಂತೇಳಿ. ಸೊ ಇದರಲ್ಲಿ 2 ಕ್ರಾಸ್ ಓವರ್ ಆಗಿರ್ಬೋದು, 2 ಮಿಡ್ ಬೇಸ್ ಆಗಿರ್ಬೋದು, 2 ಟ್ವಿಟರ್ ಆಗಿರ್ಬೋದು ನೀಟಾಗಿ ಆಗ್ತಿದ್ದೇವೆ. ಇದಾದ ನಂತರ ಇಲ್ಲಿ ನೋಡ್ತಿರ್ಬೋದು ನೆಕ್ಸ್ಟ್ ಕಾರ್ ನಿಮಗೆ ಹೈಕ್ರಾಸ್ ಕಾರ್ ನೋಡ್ತಿರ್ಬೋದು. ಈ ಹೈಕ್ರಾಸ್ ಕಾರಲ್ಲಿ ಕಂಪ್ಲೀಟ್ ಆಗಿ ಒಂದು ರೈನ್ ಪ್ರೋ ಬ್ರ್ಯಾಂಡ್ ಇದು ಅಗೇನ್ ಫ್ರಮ್ ದ ಆಡಿಸನ್ ಅಂತಲೇ ಹೇಳ್ಬೋದು. ರೈನ್ ಪ್ರೋ ಬ್ರ್ಯಾಂಡ್ ಇದು ರೆಸ್ಕ್ಯೂ ಸೀರೀಸ್ ಫ್ರಂಟ್ ಆ್ಯಂಡ್ ಸೈಡ್ಸ್ ಡಿಕ್ಕಿಗೂ ಆಗ್ತಿದ್ದೇವೆ. ಈ ಕಸ್ಟಮರು 30 ಕಿಲೋಮೀಟರ್ಸಿಂದ ಬಂದಿದ್ದಾರೆ. ಯಾಕೆ ಬಂದಿರೋದು? ಈ ಪ್ರಾಡಕ್ಟ್ ಎಂಟೈರ್ ಬ್ಯಾಂಗ್ಳೂರಲ್ಲಿನೂ ಎಲ್ಲಿನೂ ಸಿಕ್ಕದ ಕಾರಣ RS ಕಾರ್ ಮಾಡಿಫೈಸಲ್ಲೇ ಸಿಕ್ಕೋದು. ಆ್ಯಂಡ್ ಕ್ವಾಲಿಟಿ ಮೌತ್ ಟು ಮೌತ್ ಕಸ್ಟಮರ್ದು ಫ್ರೆಂಡ್ಸ್ ಯೂಸ್ ಮಾಡಿದ ಕಾರಣ ಕಸ್ಟಮರಿಗೆ ಹೇಳಿ ಕೂಲಿಂಗ್ ಆಗಿರ್ಬೋದು, ವಿಸಿಬಿಲಿಟೀಸ್ ಆಗಿರ್ಬೋದು, ಆ್ಯಂಡ್ ಅದ್ರ ಜೊತೆ ನಿಮಗೆ IR ರಿಜೆಕ್ಷನ್ ಆಗಿರ್ಬೋದು, ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ನಿಮಗೆ ರೈನ್ ಪ್ರೋ ಬ್ರ್ಯಾಂಡ್ ಅಂತ ಬಂದಾಗ. ಸೊ ಇದಾದ ನಂತರ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ನೀವಿಲ್ಲಿ XUV 700. ಸೊ ಈ ಕಾರು ಬಂದಿರೋದು ಮೈಸೂರಿಂದ, ಗಾಡಿ ಪ್ಲೇಟ್ ನಂಬರು ನೋಡ್ತಿರ್ಬೋದು. ಈ ಗಾಡಿ ಅಗೇನ್ ಬಂದಿರೋದು ಹೈಪರ್ಸೋನಿಕ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಅಗೇನ್ ಎಂಟೈರ್ ಬ್ಯಾಂಗ್ಳೂರಲ್ಲಿ ಇಂಟಗ್ರಾ ಹೈಪರ್ಸೋನಿಕ್ ಸಿಸ್ಟಮ್ ಕಂಪನಿ ಸಿಸ್ಟಮಿಗೆ 360 ಎಂಟೈರ್ ಬ್ಯಾಂಗ್ಳೂರಲ್ಲಿ ಸಿಕ್ಕದ ಕಾರಣ ಮೈಸೂರಿಂದ ಕಸ್ಟಮರ್ RS ಕಾರ್ ಮಾಡಿಫೈಸ್ ಹುಡ್ಕೊಂಡು ಬಂದು ಇರುವ ಕಂಪನಿ ಸಿಸ್ಟಮಿಗೆ ಇಂಟಗ್ರಾ ಸಿಸ್ಟಮ್ ಆಗ್ತಿದ್ದಾರೆ. ಸೊ ಹೈಪರ್ಸೋನಿಕ್ದು ಏನು ಸ್ಪೆಷಾಲಿಟಿ ಅಂತ ಹೇಳಿದರೆ ನಾವು ತುಂಬಾ ವಿಡಿಯೋ ಮಾಡಿದ್ದೇವೆ. ಏನಂದರೆ ಇರುವ ಮಿರರಲ್ಲಿ ಯಾವುದೇ ರೀತಿ ಹೋಲ್ ಮಾಡದೆ ಒಂದು OEM ಫಿಟ್ಟಿಂಗ್ ಥರ ಬರ್ತದೆ. ಆ್ಯಂಡ್ ನಿಮ್ಮದು ಕಂಪ್ಲೀಟ್ ಟಚ್ ಆಗಿರ್ಬೋದು ಎಲ್ಲ ಫಂಕ್ಷನ್ಸ್ ಇದರಲ್ಲಿ ವರ್ಕ್ ಆಗ್ತದೆ. ಸೊ ಎಲ್ಲ ಗಾಡಿದು ಡೀಟೇಲ್ಡ್ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೇನೆ. ಬಟ್ ಒಂದು ಸ್ಯಾಟರ್ಡೇ ಧಮಾಕ ಅಂತೇಳಿ ಇವತ್ತು ಒಂದು RS ಅಲ್ಲಿ ಮಾಡ್ತಿರೋದು. ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ತಿರ್ಬೋದು ಇಲ್ಲಿ ವೆನು ಕಾರ್. ಸೊ ಈ ವೆನು ಕಾರಲ್ಲಿ ನೋಡ್ತಿರ್ಬೋದು ಅಗೇನ್ ಇಟ್ಸ್ ಅ ಬ್ರ್ಯಾಂಡ್ ನ್ಯೂ ವೆಹಿಕಲ್. ಡೈರೆಕ್ಟ್ RS ಕಾರ್ ಮಾಡಿಫೈಸ್ ಬಂದಿರೋದು ಯಾಕಂತ ಹೇಳಿದ್ರೆ ಸೀಟ್ ಕವರ್ ಹಾಕಲಿಕ್ಕೆ. ಸೊ ಒಂದು ಫಿಟ್ ಆ್ಯಂಡ್ ಫಿನಿಶ್ ಬೇಕು, ಒಂದು ಒಳ್ಳೆ ಕ್ವಾಲಿಟಿ ಸೀಟ್ ಕವರ್ ಬೇಕು ಅಂತೇಳಿ ಹೇಳ್ಕೊಂಡು RS ಕಾರ್ ಮಾಡಿಫೈಸ್ ಬಂದು ಏರ್ ಬ್ಯಾಗ್ ಪ್ರೊವಿಷನ್ ಆಗಿರ್ಬೋದು, ಇದರಲ್ಲಿ ಸಣ್ಣ ಸಣ್ಣ ಆಕ್ಸರೀಸ್ ಕೆಲಸನೂ ಮಾಡ್ತಿದ್ದಾರೆ. ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ತಿರ್ಬೋದು ಎಲ್ಲನೂ ಫೇವ್ರೇಟ್ ಅಂತ ಹೇಳಿದರೆ RS ಫೇಮಸ್ ಆಗಿರೋದೇ ಕಂಪ್ಲೀಟ್ ಆಗಿ ಥಾರ್ ರಾಕ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಿರ್ಬೋದು 2 ಥಾರ್ ಇದೆ, ಒಂದು ಆಂಧ್ರದಿಂದ ಬಂದಿದೆ. ಹಾಗೇನು ಇದು ಕಂಪ್ಲೀಟ್ ಶೋರೂಮಿಂದ ರಿಬ್ಬನ್ನು ಬಿಚ್ಚದೆ RSಗೆ ಬಂದು ಕಂಪ್ಲೀಟ್ ಆಗಿ ಒಂದು ಬೇಸ್ಡ್ ಟಾಪ್ ಎಂಡ್ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಇದರಲ್ಲಿ ಇನ್ನು ಫಿಟ್ಮೆಂಟ್ ಆಗಿರ್ಬೋದು ಎಲ್ಲನೂ ನಾನು ಯೂಟ್ಯೂಬಲ್ಲಿ ಡಿಟೇಲ್ಡ್ ಆಗಿ ಮಾಡ್ತೇನೆ. ಸೊ ಇದಾದ ನಂತರ ಲೆಫ್ಟ್ ಸೈಡ್ ನೋಡ್ತಿರ್ಬೋದು ಇನ್ನೊಂದು ಥಾರ್ ಇದೆ. ಇದರಲ್ಲಿ ಇನ್ನು ಕಂಪ್ಲೀಟ್ ಆಗಿ ಮಾಡಿಫಿಕೇಷನ್ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಆಂಧ್ರ, ಮೈಸೂರು, ಬ್ಯಾಂಗ್ಳೂರು, ಇನ್ನೊಂದು ನಮಗೆ ಬಂದಿದೆ ಕುಶಲ್ ನಗರ್ ಅಂದರೆ ಮಡಿಕೇರಿ ಅಂತ ಹೇಳ್ಬೋದು. ಬನ್ನಿ ಆ ಕಾರ್ ಹತ್ರ ಹೋಗುವ ಈಗ. ಸೊ ಇಲ್ಲಿ ನೋಡ್ತಿರ್ಬೋದು ಕುಶಲ್ ನಗರದ ಕಾರ್ ಮಡಿಕೇರಿಯಿಂದ ಬಂದಿದ್ದಾರೆ, ನಮ್ಮೂರು ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಓಝಮ್ದು TH03 W5 ವೈಟ್ ಆ್ಯಂಡ್ ಯೆಲ್ಲೋ ಆ್ಯಂಡ್ ಅದ್ರ ಜೊತೆಗೆ ಓಝಮ್ 4090 ವೈಟ್ ಆ್ಯಂಡ್ ಯೆಲ್ಲೋ. ಅಗೇನ್ ಎಂಟೈರ್ ನಿಮಗೆ ಎಲ್ಲಿನೂ ಸಿಕ್ಕದ ಪ್ರಾಡಕ್ಟ್ RS ಅಲ್ಲಿ ಪರ್ಟಿಕ್ಯುಲರ್ ಆಗಿ ಸಿಗ್ತಿರೋದು. RS ಕಾರ್ ಮಾಡಿಫೈಸ್ ಯಾವುದಕ್ಕೆ ಫೇಮಸ್ ಆಗಿರೋದು ಅಂತ ಹೇಳಿದ್ರೆ ಯೂನಿಕ್ ಆಫ್ ದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಓಝಮ್ ಆಗಿರ್ಬೋದು, ಇಲ್ಲ ಹೈಪರ್ಸೋನಿಕ್ ಇಂಟಗ್ರಾ ಸಿಸ್ಟಮ್ ಆಗಿರ್ಬೋದು, ಇಲ್ಲ ಕಂಪ್ಲೀಟ್ ಒಂದು ಬೇಸ್ಡ್ ಟಾಪ್ ಆ್ಯಂಡ್ ಹೈಡ್ರೋ ಡಿಪ್ ಥಾರ್ದು ಕಂಪ್ಲೀಟ್ ಆಗಿ ಥಾರನ್ನು ಪ್ರೋಮ್ಯಾನ್ ಬ್ರ್ಯಾಂಡ್ ಜೊತೆ ಆಗಿರ್ಬೋದು ಒಂದು ಡಿಫ್ರೆಂಟ್ ಲುಕ್ ಆಗಿ ಮಾಡಿರೋದಾಗಿರ್ಬೋದು. ಇನ್ನೊಂದು ನೋಡುವ ಈಗ ಮೈಸೂರಿಂದ ಬಂದಿರುವ ಥಾರಲ್ಲಿ ಯಾವ ರೀತಿ ಕೆಲಸ ಇದೆ ಅಂತ. RS ಮೇಳದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಸ್ಯಾಟರ್ಡೇದು ಇನ್ನೂ ಲೈನ್ ಅಪ್ ಕಾರು ಇದ್ದೇ ಇದೆ. ಸೊ ಇನ್ನೂ ನೋಡ್ತಿರ್ಬೋದು ಎಲ್ಲ ದೂರ ಜಾಗದಿಂದ ಬಂದಿದೆ. ಹೇಳ್ಬೇಕಂತ ಹೇಳಿದ್ರೆ ಈ ಫಾರ್ಚುನರ್ ಬಂದಿರೋದು ರಾಮಮೂರ್ತಿ ನಗರಿಂದ, ನಮ್ದು ಓಲ್ಡ್ ಕಸ್ಟಮರ್ ಅಂತ ಹೇಳ್ಬೋದು. ಪ್ರತಿ ಒಂದು ಇವರದ್ದು ಕಾರ್ದು ಕೆಲಸ ನಾವು ಮಾಡಿದ್ವಿ. ಬಂಪರ್ ಡೌನ್ ಮಾಡಿರೋದು ಇದರಲ್ಲಿ W7 ಮಾಡಲಿಕ್ಕೆ, ಬಿಕಾಸ್ ದೇ ಬಿಲೀವ್ ಇನ್ RS ಕಾರ್ ಮಾಡಿಫೈಸ್ ವರ್ಕ್ ಅಂತ ಹೇಳ್ಬೋದು. ಇದಾದ ನಂತರ ನೆಕ್ಸ್ಟ್ ನೋಡುವ ಇಲ್ಲಿ ಇನ್ನೊಂದು ಗಾಡಿ ಬಂದಿದೆ ವಿದ್ಯಾರಣ್ಯಪುರದಿಂದ. ಈ ಕಾರಲ್ಲಿ ಮಾಡಿರೋದು ಆಲ್ಮೋಸ್ಟ್ ಅಬೌಟ್ 1 lakh ಇದು ಫಿಟ್ಮೆಂಟ್ ಮಾಡಿದ್ದೇವೆ. ಸೊ ಹೇಳ್ಬೇಕಂದ್ರೆ ಸೀಟ್ ಕವರ್ ಆಗಿರ್ಬೋದು, ಇಲ್ಲೇ ನೋಡ್ತಿರ್ಬೋದು ಸೀಟ್ ಕವರ್ ಫುಲ್ ಫಾರ್ ಮ್ಯಾಟ್ ಆಗಿರ್ಬೋದು, ಸಿಸ್ಟಮ್ ಡೈಮಂಡ್ ಆಗಿರ್ಬೋದು, 360 ಆಗಿರ್ಬೋದು, ಆಂಬಿಯಂಟ್ ಲೈಟ್ ಆಗಿರ್ಬೋದು, ಡ್ಯಾಂಪಿಂಗ್ ಆಗಿರ್ಬೋದು, JBLದು ಆಂಪ್ ಆಗಿರ್ಬೋದು, ಕಂಪ್ಲೀಟ್ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ವರ್ಕ್ ಮಾಡಿದ್ವಿ. ಇದು ಬ್ರ್ಯಾಂಡ್ ನ್ಯೂ ಅಲ್ಲ, ಆದ್ರೂ ಕಂಪ್ಲೀಟ್ ಕಸ್ಟಮರ್ ವಿದ್ಯಾರಣ್ಯಪುರದಿಂದ ನಮ್ಮ ಜಾಗಕ್ಕೆ ಉಳ್ಕೊಂಡು ಬಂದಿದ್ದಾರೆ. ಈಗ ನೆಕ್ಸ್ಟ್ ನೋಡ್ಬೇಕಂದ್ರೆ ಶಿವಮೊಗ್ಗದಿಂದ ಗಾಡಿ ಬಂದಿದೆ. ಸೊ ಈ ಕಾರಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಬೇಕಂದ್ರೆ ಕ್ರೆಟಾ ಅಗೇನ್ ನೀವು ನೋಡ್ತಿರ್ಬೋದು. ಇದು ಬಂದಿರೋದು ನಿಮಗೆ ಶಿವಮೊಗ್ಗದಿಂದ. ಇವರು ನಮ್ದು ಓಲ್ಡ್ ಕಸ್ಟಮರೇ. ಪ್ರತಿ ಒಂದು ಕಾರ್ದು ಕೆಲಸ ಮಾಡ್ಬೇಕಂದ್ರೆ RS ಕಾರ್ ಮಾಡಿಫೈಸೇ ಬರ್ತಾರೆ. ಯಾಕಂದ್ರೆ ಕ್ವಾಲಿಟಿ ಅಂತ ಹೇಳ್ಬೋದು, ಟ್ರಸ್ಟ್ ಅಂತ ಹೇಳ್ಬೋದು, ಅಂಡ್ ವಾಟ್ ವಿ ಸಜೆಸ್ಟ್ ಯೂನಿಕ್ ಬ್ರ್ಯಾಂಡ್ ಅಂತ ಹೇಳ್ಬೋದು.
ಇಷ್ಟೆಲ್ಲ ಕಾರ್ ನೋಡಿದಂದ್ರೆ ಇನ್ನೊಂದು ನೋಡ್ತಿರ್ಬೋದು ಅಲ್ಲಿ ಥಾರ್, ಅದರಲ್ಲಿನೂ ಕಂಪ್ಲೀಟ್ ಆಗಿ ಫುಲ್ ಫಿಟ್ಮೆಂಟ್ ಇದೆ. ಸೊ ಹೆಡ್ ಯೂನಿಟ್, ಡ್ಯಾಂಪಿಂಗ್, ಈ ತರ ತುಂಬಾನೇ ಕೆಲಸ ಇದೆ. ಒಂದೇ ದಿನದಲ್ಲಿ 15 to 17 ಕಾರ್ಸ್ ನಾವು RS ಕಾರ್ ಮಾಡಿಫೈಸ್ ಅಲ್ಲಿ ಡಿಫ್ರೆಂಟ್ ಟೈಪ್ ಇದು ಕೆಲಸ ಮಾಡಿದ್ದೀವಿ. ಇನ್ನು ಇದರಲ್ಲಿ ತುಂಬಾನೇ ಗಾಡೀಸ್ ಮಿಸ್ ಮಾಡಿದ್ದೇವೆ ಬಿಕಾಸ್ ಆಫ್ ದ ಲೈನ್ ಅಪ್ ಆಫ್ ದ ವೆಹಿಕಲ್ ಹೇಳ್ಬೋದು. ಕ್ಲಾವಿಸ್ ಮಾಡಿದ್ದೀವಿ, ಥಾರ್ ರಾಕ್ಸ್ ಮಾಡಿದ್ದೀವಿ. ಈ ತರ ಒಂದೇ ದಿನದಲ್ಲಿ 17 ಇಂದ 20 ವೆಹಿಕಲ್ಸ್ RS ಕಾರ್ ಮಾಡಿಫೈಸ್ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಕಿಗೆ ಮಾಡ್ತಾರೆ. ಯಾಕೆ ಬಂದಿರೋದು? ಬಿಕಾಸ್ ಆಫ್ ದ ಯೂನಿಕ್ನೆಸ್ ಆಫ್ ದ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್, ಹೈಪರ್ಸೋನಿಕ್ ಆಗಿರ್ಬೋದು, ಟಾಪ್ ಗೇರ್ ಆಗಿರ್ಬೋದು, ಓಝೂಮ್ W5 W7 ಆಗಿರ್ಬೋದು, ಪ್ರೋಮ್ಯಾನ್ ಆಗಿರ್ಬೋದು. ಈ ತರ ಪ್ರತಿಯೊಂದು ಯೂನಿಕ್ ಪ್ರಾಡಕ್ಟ್ ಅಂಡ್ ಕ್ವಾಲಿಟಿ ಪ್ರಾಡಕ್ಟ್ ಬೇಕು ಅಂತ ಇದ್ರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್. ದಿಸ್ ಇಸ್ ಜಸ್ಟ್ ಅ ಸ್ಯಾಂಪಲ್ ವಿಡಿಯೋ ಟು ಶೋ ಪರ್ ಡೇ ಹೌ ಮೆನಿ ಕಾರ್ಸ್ ವಿ ಕ್ಯಾನ್ ಡೂ, ಬಿಕಾಸ್ ಲಾಟ್ ಆಫ್ ಕಸ್ಟಮರ್ಸ್ ಕೇಳ್ತಾರೆ ಒಂದೇ ದಿನದಲ್ಲಿ ಗಾಡಿ ಮಾಡಿ ಕೊಡ್ಬೋದಾ ಬೇಸ್ಡ್ ಟಾಪ್ ಅಂಡ್. ಸೊ ಇಟ್ ಈಸ್ ದಟ್ RS ಕಾರ್ ಮಾಡಿಫೈಸ್ ಇಸ್ ಹ್ಯಾವಿಂಗ್ ಅ ವೆರಿ ಪ್ರೊಫೆಷನಲ್ ಟೆಕ್ನಿಕಲ್ ಟೀಮ್ ಟು ಅಟೆಂಡ್ ಡಿಫ್ರೆಂಟ್ ಕಾರ್ಸ್ ಅಂತ ಹೇಳ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತೇನೆ. ಸೊ ಇಷ್ಟೆಲ್ಲ ಆದ ನಂತರ ನಿಮ್ ಕಾರನ್ನು ಮಾಡಿಫಿಕೇಶನ್ಗೆ ತನ್ನಿ. ಬರ್ಬೇಕಾದದ್ದು RS ಕಾರ್ ಮಾಡಿಫೈಸ್ಗೆ ಜಯದೇವ ಹಾಸ್ಪಿಟಲ್ ಆಪೋಸಿಟ್ ಟು ಗೋಪಾಲನ್ ಮಾಲ್.